ಕಳೆದ ತಿಂಗಳು 22ನೇ ತಾರೀಕಿನಿಂದ ಸರ್ವೆ ಪ್ರಾರಂಭವಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶನದಂತೆ 22ರಿಂದ ಕಳೆದ ತಿಂಗಳು 22ರಿಂದ ಪ್ರಾರಂಭವಾಗಿದೆ. ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಶುಲ್ಕ ನಡೆದು ಬರ್ತಾ ಇದೆ. 3334 ಫ್ಲಾಟ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು. ನಮ್ಮಲ್ಲಿ ಒಟ್ಟಾಗಿ 3,85,237 ಹೌಸ್ ಹೋಲ್ಡ್ಸ್ ಇದೆ ಅಂತ ನಮಗೆ ಗುರುತಿಸಿಕೊಟ್ಟಿದ್ದು. ಅದರಂತೆ ನಮಗೆ ಇವತ್ತಿನ ತನಕ ನಾವು 2,64,282 ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೂ ಕೂಡ ಸರ್ವೆ ಆಗಬೇಕಾಗಿದೆ. ನಮ್ಮಲ್ಲಿ ತಮಗೆ ಗೊತ್ತಿರುವ ಹಾಗೆ ವರ್ಟಿಕಲ್ಸ್ಗಳು ಜಾಸ್ತಿ ಇದೆ, ಅಂದರೆ ಅಪಾರ್ಟ್ಮೆಂಟ್ಸ್ಗಳೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲಿ ನಾವು ಇಷ್ಟು ಗಂಟೆಗೆ ಬರಬೇಕು, ಹೀಗೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಿತ್ತು. ಆ ಕಾರಣಕ್ಕೋಸ್ಕರ ನಡುವೆ ಹಬ್ಬ ಬೇರೆ ಬಂದು ಈ ಲೋಕಲ್ ಕೂಡ ಹಳ್ಳಿಗಳಲ್ಲೂ ಕೂಡ ಹಬ್ಬಗಳು ನಡೀತಾ ಇದ್ದವು. ಆ ಕಾರಣಕ್ಕೋಸ್ಕರ ಆಯೋಗದ ನಿರ್ದೇಶನದಂತೆ ನಾವು 100% ಕಂಪ್ಲೀಟ್ ಮಾಡಿರಲಿಲ್ಲ. ಸರ್ಕಾರ ತೀರ್ಮಾನ ಮಾಡಿ ಈಗ ಮತ್ತೆ ಆಲ್ಮೋಸ್ಟ್ 1 ವಾರಗಳು ಅಕ್ಟೋಬರ್ 18 ಕೂಡ ನಮಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ಇದನ್ನು ತಮಗೆ ನಾನು ಅಡ್ಜಸ್ಟ್ಮೆಂಟ್ಗೋಸ್ಕರ ಕರೆದಿದ್ದೀನಿ. ಇವಾಗ ನಮಗೇನು ಉಳಿಕೆ ಇದೆಯೋ ನಮಗೆ ಅದನ್ನು ಕವರ್ ಮಾಡಿಕೊಳ್ಳೋದಕ್ಕೆ ಕೂಡ ಆಗುತ್ತೆ. ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಸರ್ಕ್ಯುಲರ್ ಇಶ್ಯೂ ಮಾಡಿತ್ತು ಇಲಾಖೆಯಿಂದ ಅದನ್ನು ವಾಪಸ್ ಪಡ್ಕೊಂಡು ಸಂಪೂರ್ಣವಾಗಿ ಟೀಚರ್ಸ್ಗಳು ಸರ್ವೆ ಮಾಡಬೇಕು ಅಂತ ಸರ್ಕಾರದ ನಿರ್ದೇಶನವಿದೆ. ಅದರಂತೆ ಎಲ್ಲ ಟೀಚರ್ಸ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ಅಂತಂದರೆ ತಾವು ಕೂಡ ವಾಲಂಟಿಯರಿಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸರ್ಕಾರದ ನೀತಿ ಮತ್ತು ರೂಪರೇಷೆಗಳನ್ನು ನಿರ್ಧರಿಸುವಂಥ ಸಂದರ್ಭದಲ್ಲಿ ಈ ಸೆನ್ಸಸ್ ತುಂಬ ಅವಶ್ಯಕವಾಗಿದೆ. ಆ ಕಾರಣಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ದಯಮಾಡಿ ಈ ಸೆನ್ಸಸ್ನಲ್ಲಿ ಭಾಗವಹಿಸಬೇಕು. ನಿಮ್ಮದು ಯಾವುದೇ ಡಾಟಾವನ್ನು ಬೇರೆಯವರಿಗೆ ಕೊಡುವ ಪ್ರಮೇಯ ಇರುವುದಿಲ್ಲ. ಎಲ್ಲವನ್ನು ಕೂಡ ನಾವು ಪ್ರಿಸರ್ವ್ ಮಾಡಿರ್ತಾರೆ ಸರ್ಕಾರ. ಆ ಕಾರಣಕ್ಕೋಸ್ಕರ ಯಾವುದು ಇರ್ಬೋದು ಅಥವಾ ಜನರಲ್ಲಿ ಕೇಳಿದಂಥ ಪ್ರಶ್ನೆಗಳಿರ್ಬೋದು, ಒಟ್ಟು 60 ಪ್ರಶ್ನೆಗಳಿರ್ತವೆ. ಅದನ್ನು ಯಾರಿಗೂ ಕೂಡ ಶೇರ್ ಮಾಡುವಂಥ ಇದರಿಂದ ನಿರ್ಭೀತಿಯಿಂದ ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಇದುವರೆಗೂ ಕೂಡ ನಮ್ಮಲ್ಲಿ ಆಲ್ಮೋಸ್ಟ್ 70% ನಮ್ಮದು ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನು ಉಳಿಕೆ 30% ಮಾಡಬೇಕಾಗಿದೆ. ಯಾರಿಗಾದರೂ ಕೂಡ ಯಾವುದೇ ಕುಟುಂಬದ ಸದಸ್ಯರನ್ನು ಬಿಟ್ಟಿದ್ರೆ ಅಥವಾ ಯಾವುದಾದ್ರೂ ಕುಟುಂಬವನ್ನು ಬಿಟ್ಟು ಹೋಗಿದ್ರೆ ದಯಮಾಡಿ ನಮ್ಮದು ಟೋಲ್ ಫ್ರೀ ನಂಬರ್ ನಾವು ಇದು ಮಾಡ್ತಾಯಿದ್ವಿ ತಾಲೂಕುಗಳಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಈಗ ಆಲ್ರೆಡಿ ಹೆಲ್ಪ್ಲೈನ್ಗೆ ಕೂಡ ಕೊಟ್ಟಿದ್ವಿ. ಅದೇ ಹೆಲ್ಪ್ಲೈನ್ಗೆ ತಾವು ಫೋನ್ ಮಾಡ್ಬೋದು. ಫೋನ್ ಮಾಡಿ ಇಂಥ ಕುಟುಂಬಗಳು ನಮಗೆ ಸರ್ವೆಗೆ ನಾವು ಸರ್ವೆ ಮಾಡೋದಕ್ಕೆ ನಾವು ಒಪ್ಪಿಗೆ ಇದೆ, ಆದರೆ ನಿಮ್ಮ ಅಧಿಕಾರಿಗಳು ಬಂದಿಲ್ಲ, ಇನ್ವರ್ಟರ್ಗಳು ಬಂದಿಲ್ಲ ಅಂತ ಏನಾದರೂ ನಿರ್ದೇಶನ ಅಥವಾ ಹೇಳಿದರೆ ನಾವು ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ನೋಟ್ ಮಾಡಿಕೊಂಡು ಗ್ರಾಮ ಅಥವಾ ಬ್ಲಾಕ್ಗಳ ನಂಬರ್ನ ನೋಟ್ ಮಾಡಿಕೊಂಡು ಅವ್ರು ಸರ್ವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಇನ್ನೂ ಕೂಡ 1 ವಾರಗಳ ಕಾಲ ಸರ್ವೆ ನಡೀತದೆ. ದಯಮಾಡಿ ಎಲ್ಲರೂ ಕೂಡ ಜನಸಾಮಾನ್ಯರು ಭಾಗವಹಿಸಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಪಾಲಿಸಿ ಪ್ರೋಗ್ರಾಮ್ಗಳಲ್ಲಿ ನಿರ್ದಿಷ್ಟವಾಗಿ ಏನು ಅವರು ರಿಸರ್ವೇಷನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಥವಾ ಫೆಸಿಲಿಟೀಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ನಿರ್ದೇಶನ ಇದೆಯೋ ಅದು ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಉಳಿಕೆಯವರು ಯಾರಿದ್ದೀರಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಎಷ್ಟೋ ಜನ ಆಫ್ಲೈನಲ್ಲಿ ಸಿಗ್ತಾರೆ, ಅದರಲ್ಲೂ ಕೂಡ ಓಪನ್ ಆಗಿ ಅವರೇ ವಾಲಂಟಿಯರಿಗೆ ಸಬ್ಮಿಷನ್ ಕೂಡ ಮಾಡಬೇಕು. ಅದು ಯಾವ ಆ್ಯಪು? ನಮ್ಮಲ್ಲಿ ಏನಾದರೂ ಸರ್ ವಿಶೇಷವಾಗಿ ಏನಾದರೂ ಪ್ರಯತ್ನಗಳಾಗಿದೆ ಸರ್ ಸರ್ವೆ? ಹೌದೌದು, ವಿಶೇಷವಾಗಿ ನಾವು ಕಳೆದ 4-5 ದಿನಗಳಿಂದ ನಮ್ಮ MRಗಳು ಮೀಟರ್ ರೀಡ್ಗಳೇ ಅದು ಹೌಸ್ ಹೋಲ್ಡ್ಗಳನ್ನು UHIDನ ಕ್ರಿಯೇಟ್ ಮಾಡಿ ಅವರೇ ಲೇಬಲಿಂಗ್ ಮಾಡೆಲ್ಲ ಬಂದಿದ್ದು ಅವರನ್ನು ಕೂಡ ನಾವು ಬಳಸ್ಕೊತಾ ಇದ್ದೀವಿ. ಈಗ ಮ್ಯಾಕ್ಸಿಮಮ್ ಆಗಿ ಅವರೇ ಬರ್ತಾ ಇದ್ದಾರೆ. ಯಾವುದಾದ್ರು ಕೂಡ UHID ಕ್ರಿಯೇಟ್ ಮಾಡಿ ಎಲ್ಲಿದೆ ಮನೆಗಳಂತ ನಾವು ಹುಟ್ಟುಕಾಗಲೇ ಪರಿತಪಿಸ್ತಾ ಇರ್ತಕ್ಕಂಥ ಒಂದು ಸಿಚುಯೇಷನ್ ಕೂಡ ಇದೆ. ಹಾಗಾಗಿ ನಮ್ಮ ಮೀಟರ್ ರೀಡರ್ಗಳು ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ಅವರನ್ನು ಕೂಡ ಒಂದು ಸ್ಟ್ರಾಂಗ್ ರೂಮ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನೇರ ಫೋನ್ ಮಾಡಿ ನಮ್ಮ ಎನ್ಯುಮರೇಟರ್ಗಳು ಏನಾಗಿದ್ದಾರೆ 3000ಕ್ಕಿಂತ ಹೆಚ್ಚು ನಮ್ಮ ಲೆವೆಲ್ ಆಫೀಸರ್ಸ್ಗಳು ನಮ್ಮ BCM ಕಚೇರಿಗಳಲ್ಲಿ ಸ್ಟ್ರಾಂಗ್ ರೂಮ್ ಈ ಥರ ಮಾಡಿಕೊಂಡು ಅವರು ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಯೂ ಕೂಡ ಎಸ್ಕಾಮ್ಸ್ ಕಡೆಯೂ ಕೂಡ ನಮಗೆ ತುಂಬ ಸಪೋರ್ಟ್ ಇದೆ. ಸರ್, ಸಮೀಕ್ಷೆ ವಿಚಾರವಾಗಿ ಗ್ರಾಮಗಳಲ್ಲಿ ಸಿಟಿ ಮಧ್ಯದಲ್ಲಿ ಏನಾದರೂ ನಾಟಕ ಪ್ರದರ್ಶನ ಸಾಹಿತ್ಯದ ಮೂಲಕ ಆಯೋಗದವರು ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಮಾಡಿದ್ದಾರೆ. ನಮ್ಮ NLM ನಮ್ಮ ಜಿಲ್ಲೆ ಒಳಗಡೆ 60,000 SHG ಮಹಿಳೆಯರಿದ್ದಾರೆ. ಅವ್ರ ಮುಖಾಂತರ ಪ್ರತಿ ಮನೆಗೆ ಅಪ್ಲಿಕೇಶನ್ಸ್ ಏನು ಫಾರ್ಮ್ಸ್ ತಲುಪಿಸೋದು ಮಾಡೋ ಕೆಲಸ ಮಾಡಿದ್ದಾರೆ. ಪ್ರತಿ ಒಂದು ಹೌಸ್ ಹೋಲ್ಡ್ಗೆ 4 ರೂಪೀಸ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇನ್ಫಾರ್ಮೇಷನ್ಸ್ ಕೊಡುವಂಥ ಕೆಲಸವನ್ನು ಕೂಡ NRLM ಮುಖಾಂತರ ಮಾಡಿಸಿದ್ದಾರೆ. ಪ್ರತಿ ಕುಟುಂಬಕ್ಕೂ ಕೂಡ ತಲುಪಿದೆ ಮ್ಯಾಕ್ಸಿಮಮ್ ಅವ್ರ ಕಡೆಯಿಂದ ಆಗಿದೆ. ಜೊತೆಗೆ ನಾವು ಕೂಡ ನಮ್ಮ ಸ್ವಚ್ಛ ವಾಹನಗಳಲ್ಲಿ ಅರ್ಬನ್ ಇರ್ಬೋದು ಲೋಕಲ್ ಇರ್ಬೋದು ಅದ್ರ ಮುಖಾಂತರ ಕೂಡ ಪ್ರಚಾರವನ್ನು ಕೂಡ ಮಾಡಿದ್ವಿ. ಆಯೋಗನೇ ಇದು ಸ್ಪೆಷಲ್ ಆಗಿ ಅದು ಒಂದು ವಿಂಗೇ ಇತ್ತು, ಸಪ್ರೇಟ್ ವಿಂಗೇ ಅವ್ರು ಮಾಡಿದ್ದಾರೆ.
ಹೋಬಳಿ ಮಟ್ಟಕ್ಕೆ ಇದು ನೋಡಲ್ ಅಧಿಕಾರಿಗಳ ಥರ ಜಿಲ್ಲಾ ಮಟ್ಟದ 17 ಜನ ಮಾನಿಟರ್ ಮಾಡ್ತಿದ್ದಾರೆ. ಮತ್ತು ಇವಾಗ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಹೊಸಕೋಟೆಗೆ ನಮ್ಮ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಇವರೇ ನೋಡ್ತಾ ಇದ್ದಾರೆ. ದೆನ್ ದೇವನಹಳ್ಳಿಗೆ ನಮ್ಮ PDDUDC ಅವರು, ದೊಡ್ಡಬಳ್ಳಾಪುರಕ್ಕೆ ನಮ್ಮ DOBCM ಅವರು ಮತ್ತು AC ಅವರು 2 ತಾಲೂಕುಗಳನ್ನು ನೋಡ್ತಿದ್ದಾರೆ. ಮತ್ತು ತಾಲೂಕು ಲೆವೆಲ್ ಕೂಡ ದರ್ ಇಸ್ ಎ ಕಮಿಟಿ, ವಿಲೇಜ್ ಲೆವೆಲ್ ಕೂಡ ವಿಲೇಜ್ ಲೆವೆಲ್ ಕಮಿಟಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಟ್ಟಿದ್ದಾರೆ. ಅವನ್ನೆಲ್ಲೂ ಕೂಡ ಆಕ್ಟಿವೇಟ್ ಮಾಡಿದ್ವಿ. ಬಟ್ ಈ ಸಾಮಾನ್ಯರು ಏನಿದ್ರು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನೂ ಕೂಡ ಒಂದು ವಾರ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸರ್ಕಾರದ ನೀತಿ ಮತ್ತು ರೂಪರೇಷೆಗಳಿಗೆ ಅನುಕೂಲ ಆಗುತ್ತದೆ ಈ ಡಾಟಾ ಕೊಡುವಂಥದ್ದು ಅಂತ ನಾನು ಜಿಲ್ಲಾ ಅಧಿಕಾರಿಯಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ವಿಸ್ತರಣೆ ಆಗಿರೋ ಕಾಲಾವಧಿಯಲ್ಲಿ ಸಂಪೂರ್ಣ ಆಗಲಿಕ್ಕೆ ಸಾಧ್ಯ? ಎಸ್, ಹೌದು, ಖಂಡಿತ ಮಾಡ್ಬೋದು. ಈ ಟೈಮಲ್ಲೂ ಕೂಡ ಮಾಡ್ಬೋದಾಗಿತ್ತು. ಜನಗಳು ಸ್ವಲ್ಪ ನಿರಾಕರಣೆ ಮಾಡುವಂಥವ್ರು ನಮಗೆ ಆಲ್ಮೋಸ್ಟ್ ಒಂದು ನೆಲಮಂಗಲ ಕಂಪ್ಲೀಟೆಡ್. ಅದು ನಮಗೆ ಈಗಿರೋ ಪ್ರಕಾರ ಡಾಟಾ ಪ್ರಕಾರ ದೇ ಆರ್ ಆಲ್ ಕಂಪ್ಲೀಟೆಡ್. ದೊಡ್ಡಬಳ್ಳಾಪುರ ಇನ್ನೂ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ. ಜೊತೆಗೆ ದೇವನಹಳ್ಳಿನೂ ಕೂಡ ಆಲ್ಮೋಸ್ಟ್ ಒಂದು 90% ಅದು ಕಂಪ್ಲೀಟ್ ಆಗ್ತಾ ಬಂದಿದೆ. ನಮಗೆ ಸ್ವಲ್ಪ ಇನ್ನೂ ಸ್ಕೋಪ್ ಇರೋದು ಅಂದರೆ ಹೊಸಕೋಟೆ ಭಾಗದಲ್ಲಿ, ಗ್ರಾಮಾಂತರ ಪ್ರದೇಶ ಸ್ವಲ್ಪ ಪೆಂಡಿಂಗ್ ಇದೆ, ಮತ್ತು ಅರ್ಬನ್ ಕೂಡ ಪೆಂಡಿಂಗ್ ಇದೆ. ಅದನ್ನಷ್ಟು ನಮಗೆ ಸಮೀಕ್ಷೆ ತುಂಬ ಫಾಸ್ಟಾಗಿ